ಇನ್ನು ಇದೆಲ್ಲದರ ಜೊತೆಗೆ ಅಯೋಧ್ಯೆ ಬಗ್ಗೆ ಮಾತಾಡಬೇಕು. ಕಾಣಿಕೆ ಕಳ್ಳತನದ ಕೇಸ್, ಟ್ರಸ್ಟಿ ಅನಿಲ್ ಮಿಶ್ರಾ ಅವರದ್ದೇ ನೇರ ಪಾತ್ರ. SIT ತನಿಖೆ ಸಂದರ್ಭದಲ್ಲಿ ಶಾಕಿಂಗ್ ವಿವರಗಳು ಹೊರಗಡೆ ಬಂದಿವೆ. ಒಳಗಡೆಗೆ ಒಂದು ದೊಡ್ಡ ನೆಟ್ವರ್ಕ್ ಅನ್ನೇ ಅವರು ಸೃಷ್ಟಿ ಮಾಡ್ಕೊಂಡಿದ್ರು. ದೊಡ್ಡ ನೆಟ್ವರ್ಕ್ ಇತ್ತು ಒಳಗಡೆಗೆ. ನಾವು ತೋರಿಸ್ತಾ ಇದ್ದೀವಿ ಅನಿಲ್ ಮಿಶ್ರಾ ಅವರ ಫೋಟೋವನ್ನು ಕೂಡ. ಇವರದ್ದೇ ಇದರಲ್ಲಿ ನೇರ ಪಾತ್ರ, ಇವರದ್ದೇ ಆದಂಥ ಒಂದು ದೊಡ್ಡ ನೆಟ್ವರ್ಕ್ ಇತ್ತು. ಈ ಅನಿಲ್ ಮಿಶ್ರಾ ಅವರೇನೇ ನೆಟ್ವರ್ಕ್ನ ಮುಖ್ಯಸ್ಥರು. ಆಸ್ತಿಗಳ ತನಿಖೆ ಆರಂಭ ಆಗಿದೆ. ಈಗ ಯಾರ್ಯಾರು ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ, ಏನು ಎತ್ತ ಅಂತ ಬ್ಯಾಂಕ್ ನೌಕರರ ಆದಾಯದ ವಿವರಗಳನ್ನು ಕೂಡ ಕೇಳಲಾಗಿದೆ. ಭದ್ರತಾ ಸಿಬ್ಬಂದಿ ಇದ್ರಲ್ಲ, ಅವರ ವಿವರಗಳನ್ನು ಕೂಡ ಕೇಳಲಾಗಿದೆ. ಸೊ ಇದು ಬಹಳಷ್ಟು ಜನರ ಹೆಸರು ಬರ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನು ನಡೀತಾ ಇದೆ ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಈ ಹುಂಡಿ ಕಳ್ಳತನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ರಂಗನಾಥ್, ಈಗಾಗಲೇ 8 ಮಂದಿಯನ್ನ ಆರೋಪಿಗಳನ್ನ ಬಂಧಿಸಿ ಈಗ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. SIT ನಿರಂತರವಾದಂತಹ ತನಿಖೆಯನ್ನ ಮಾಡ್ತಾ ಇದೆ. ಇವರು ಹೇಗೆ ಇಷ್ಟು ಪ್ರಮಾಣದಲ್ಲಿ ಹಣವನ್ನ ಕದಿಲಿಕ್ಕೆ ಸಾಧ್ಯ ಆಯ್ತು, ಇವರಿಗೆಲ್ಲ ಯಾರ್ಯಾರು ಸಾಥನ್ನ ಕೊಟ್ಟಿದ್ರು ಅನ್ನುವಂತಹ ಆ ಇಂಚಿಂಚು ತನಿಖೆಯನ್ನ ಈಗ SIT ಮಾಡ್ತಾ ಇರುವಂತಹದ್ದು. ಇದರಲ್ಲಿ ಆಘಾತಕಾರಿ ಅಂಶಗಳು ಕೂಡ ಈಗ ಹೊರಗಡೆ ಬರ್ತಾ ಇರುವಂತಹದ್ದು. ಟ್ರಸ್ಟಿ ಆಗಿರ್ತಕ್ಕಂಥ ಅನಿಲ್ ಮಿಶ್ರಾ ಏನಿದ್ದಾರೆ, ಇವರು 125ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ತಾವೇ ನೇಮಕವನ್ನ ಮಾಡ್ಕೊಂಡಿದ್ರು, ತಮಗೆ ಬೇಕಾದವ್ರನ್ನೇ ನೇಮಕವನ್ನ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಚಂಪತ್ ರಾಯ್ ಅವರು ಕೂಡ ತಮಗೆ ಬೇಕಾದಂಥ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಂಡಿದ್ರು. ಅಂದ್ರೆ ದೇವಸ್ಥಾನದ ಒಳಗೆ ಮತ್ತು ಹೊರಗೆ ಸಂಪೂರ್ಣವಾಗಿ ತಮಗೆ ಬೇಕಾದಂತಹ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಂಡು ಅವರು ಹಣ ಹೊಡಿಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಅವರ ಆಶೀರ್ವಾದ ಇತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಒಂದು ರೀತಿಯಾದಂತಹ ಇದೊಂದು ನೇಮಕಾತಿ ಜಾಲವನ್ನೇ ಅನಿಲ್ ಮಿಶ್ರಾ ಅವರು ಸೃಷ್ಟಿ ಮಾಡ್ಕೊಂಡಿದ್ರು ಅನ್ನುವಂತಹದ್ದು. ಈಗ SIT ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. SIT ತನಿಖೆ ಮಾಡ್ತಿರುವಾಗಲೇ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಅಂದ್ರೆ ಜೂನ್ 5ಕ್ಕೂ ಮೊದಲೇ, ಅಂದ್ರೆ ಈ ಪ್ರಕರಣ ಬೆಳಕಿಗೆ ಬರೋದಕ್ಕಿಂತಲೂ ಮುಂಚೆನೆ ಟ್ರಸ್ಟ್ನ ಸದಸ್ಯರಿಗೂ ಕೂಡ ಇಲ್ಲಿ ಹಣ ಕಳ್ತನ ಆಗ್ತಿದೆ ಅನ್ನುವಂಥದ್ದು ಗೊತ್ತಿತ್ತು. ಅದಷ್ಟೇ ಅಲ್ಲ, ಅಯೋಧ್ಯೆ ಪೊಲೀಸರಿಗೂ ಕೂಡ ಇಲ್ಲಿ ಕಳ್ತನ ಆಗ್ತಿದೆ ಅನ್ನುವಂಥದ್ದು ಗೊತ್ತಿತ್ತು. ಹಾಗಾಗಿ ಅವರು ಯಾವುದೇ FIR ಮಾಡ್ದೇನೆ ಅಥವಾ ಯಾರ ಮೇಲೆ ಆರೋಪವನ್ನ ಮಾಡ್ದೇನೆ, ಯಾರ್ಯಾರ ಆರೋಪಗಳಿದ್ರು ಅವರ ಮನೆಗಳಿಗೆ ಹೋಗಿ ಅವರು ಹಣವನ್ನ ರಿಕವರಿ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತಹದ್ದು. ಇಂಥ ಗಂಭೀರ ಆರೋಪವನ್ನು ಕೂಡ ಈಗ ಅಯೋಧ್ಯೆ ಪೊಲೀಸರು ಈಗ ಎದುರಿಸ್ತಾ ಇದ್ದಾರೆ. ಇದಾದ ನಂತರ ಅಖಿಲೇಶ್ ಯಾದವ್ ಅವರು ಪ್ರಸ್ತಾಪ ಮಾಡ್ತಾರೆ. ನಂತರ ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಅವರು SIT ಅನ್ನ ಫಾರ್ಮ್ ಮಾಡ್ತಾರೆ. ಆಮೇಲೆ SIT 80 ಲಕ್ಷ ಹಣವನ್ನ ರಿಕವರಿ ಮಾಡಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಹೊರಹಾಕ್ತಿರುವಂತಹದ್ದು. ಈಗ ಇಷ್ಟೆಲ್ಲ ದೇಣಿಗೆ ಕಳ್ಳತನ ಆಗಿದೆ. ಈಗ ಅಯೋಧ್ಯೆ ರಾಮ ಮಂದಿರದ ಒಳಗೆ CCTV ಭದ್ರತೆಯನ್ನು ಹೆಚ್ಚು ಮಾಡಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಮತ್ತೆ ಸಂಪೂರ್ಣ ವ್ಯವಸ್ಥೆಯನ್ನೇ ಬದಲಾಯಿಸಬೇಕು ಅನ್ನುವಂತಹ ಕೂಗು ಕೂಡ ಹೆಚ್ಚಾಗ್ತಾ ಇದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.